ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ಬಗೆದಷ್ಟು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗಾಗಲೇ ಈ ಪ್ರಕರಣದಲ್ಲಿ ಬಂಧನವಾಗಿದ್ದಾರೆ. ಇನ್ನು ಡಿ ಗ್ಯಾಂಗ್ ಅಂತೂ ಪೊಲೀಸ್ ಕಸ್ಟಡಿಯಲ್ಲಿದೆ. ಆದ್ರೆ ನಟ ದರ್ಶನ್ ಕುರಿತಂತೆ ಒಂದೊಂದು ಬೆಚ್ಚಿ ಬೀಳಿಸುವ ಸುದ್ದಿಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತನ್ನದೇ ಆದ ಅಭಿಮಾನಿಗಳನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಎಲ್ಲರ ಪ್ರೀತಿಯ ದರ್ಶನ್ ಆಗಿ ದಾಸನಾಗಿ ಮೆಂಚ್ತಾರೆ. ಆದ್ರೆ ಯಾವಾಗ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂತು, ಇದೀಗ ದರ್ಶನ್ನ ನಟ ಭಯಂಕರ ಅವತಾರ ಮುನ್ನೆಲೆಗೆ ಬಂದುಬಿಟ್ಟಿದೆ. ಯಾವಾಗ ರೇಣುಕಾ ಸ್ವಾಮಿಯ ಕೊಲೆ ಆಯ್ತು, ಅದಾದ ಮೇಲೆ ದರ್ಶನ್ ಕುರಿತಂತೆ ಒಂದೊಂದು ಸ್ಫೋಟಕ ಸುದ್ದಿಗಳು ಹೊರಬರಲಿಕ್ಕೆ ಶುರುವಾಯಿತು. ಆದ್ರೆ ಈಗ ದರ್ಶನ್ ಕುರಿತಂತೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಂದಿದೆ. ಯಾರು ಹೇಳಿದ್ದು ಗೊತ್ತಾ? ಇದನ್ನ ಸ್ವತಃ ಖ್ಯಾತ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಇದನ್ನ ಬಿಚ್ಚಿಟ್ಟು ಬಿಟ್ಟಿದ್ದಾರೆ. ಹಾಗಾದ್ರೆ ಏನದು ಬೆಚ್ಚಿ ಬೀಳಿಸುವ ಕಥೆ ಅಂತೀರಾ? ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಟ ದರ್ಶನ್ ಅದೆಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತು. ಆದ್ರೆ ದರ್ಶನ್ನ ಹಿಂದೆ ಅನೇಕ ವಿವಾದಗಳು, ಕಾಂಟ್ರವರ್ಸಿಗೂ ಕೂಡ ಅಷ್ಟೇ ಫೇಮಸ್ ಆಗಿ ಗುರುತಿಸಿಕೊಂಡವರು. ಆದ್ರೆ ಈಗ ರೇಣುಕಾ ಸ್ವಾಮಿಯ ಕೊಲೆ ಆದ ಮೇಲೆ ದರ್ಶನ್ನ ಮತ್ತೊಂದು ಅವತಾರವೇ ಈಗ ನಿಮ್ಮ ಮುಂದೆ ಬಂದು ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜನುಮದ ಜೋಡಿಯ ಚಿತ್ರೀಕರಣದ ಹೊತ್ತಲ್ಲಿ ಆದ ಅದೊಂದು ಘಟನೆ ಈಗ ಎಲ್ಲರಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೌದು, ಪ್ರಕಾಶ್ ರಾಜ್ ಮೇಹು ಜನುಮದ ಜೋಡಿ ಚಿತ್ರದ ನಿರ್ದೇಶನ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ರು. ಇನ್ನು ಅದೇ ಸಿನಿಮಾದಲ್ಲಿ ಛಾಯಾಗ್ರಾಹಕರಾದ BC ಗೌರಿಶಂಕರ್ ಅವರ ಅಸಿಸ್ಟೆಂಟ್ ಆಗಿ ದರ್ಶನ್ ಕೆಲಸ ಮಾಡ್ತಿದ್ರಂತೆ. ಈ ಹಿಂದೆ ದರ್ಶನ್ ಕೂಡ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ರು. ನಾನು ಚಿತ್ರರಂಗದಲ್ಲಿ ಲೈಟ್ ಮ್ಯಾನ್ ಆಗಿ, ಕ್ಯಾಮೆರಾಮ್ಯಾನ್ ಆಗಿ ಕೆಲಸಗಳನ್ನ ಮಾಡಿಕೊಂಡೆ, ಸಣ್ಣ ಪುಟ್ಟ ಕೆಲಸಗಳೆಂದರೆ ಮೇಲೆದ್ದು ಬಂದವನಂತ ಸ್ವತಃ ದರ್ಶನ್ನೇ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದಹಾಗೆ ಇದೇ ಚಿತ್ರದ ಚಿತ್ರೀಕರಣದ ಹೊತ್ತಲ್ಲಿ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಮತ್ತು ದರ್ಶನ್ ಕೂಡ ಅದೇ ಸೆಟ್ ಅಲ್ಲಿದ್ರಂತೆ. ಇದರ ಕುರಿತಂತೆ ಸ್ವತಃ ಪ್ರಕಾಶ್ ರಾಜ್ ಮೇಹುನೇ ಭಯಂಕರವಾಗಿರುವಂತ ನಟ ದರ್ಶನ ಇನ್ನೊಂದು ಅವತಾರವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ಜನುಮದ ಜೋಡಿ ಸಿನಿಮಾ ಬಿಡುಗಡೆಯಾಗಿ ಸೂಪರ್ ಡೂಪರ್ ಆಗಿತ್ತು. ಆದ್ರೆ ಆ ಸಮಯಕ್ಕೆ ಭಾರತಕ್ಕೆ ಜಿಮ್ಮಿ ಜಿಬ್ ಎನ್ನುವಂತ ಒಂದು ಕೆಮರಾ ಯಂತ್ರ ಹೊಸದಾಗಿ ಕಾಲಿಟ್ಟು ಬಿಟ್ಟಿತ್ತು. ಅದನ್ನ ವಜ್ರೇಶ್ವರಿಗೆ ತರಿಸ್ಕೊಳ್ಬೇಕು ಅಂತ ಅಪ್ಪು ಮತ್ತು ಪಾರ್ವತಮ್ಮನವರ ಕನಸಾಗಿತ್ತಂತೆ. ಇದೇ ವಿಚಾರವಾಗಿ ಪಾರ್ವತಮ್ಮನವರು ಆ ಕ್ಯಾಮರಾವನ್ನ ಕನ್ನಡಕ್ಕೆ ತರಿಸಬೇಕು. ಇನ್ನು ಆ ಕ್ಯಾಮರಾವನ್ನ ನಮ್ಮಲ್ಲಿ ಯಾರಾದ್ರೂ ಒಬ್ರು ಹ್ಯಾಂಡಲ್ ಮಾಡಬೇಕು. ಯಾಕಂತಂದ್ರೆ ಜಿಮ್ಮಿ ಕ್ಯಾಮರಾ ಆ ಹೊತ್ತಿನಲ್ಲಿ ಬಹಳ ಫೇಮಸ್ ಆಗಿತ್ತು. ಅದನ್ನ ಸಾಮಾನ್ಯವಾಗಿ ಎಲ್ಲಾ ಕ್ಯಾಮರಾಮ್ಯಾನ್ಗಳು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮಲ್ಲೇ ಯಾರಾದ್ರೂ ಒಬ್ರು ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಆಸೆಯಿಂದ ಪಾರ್ವತಮ್ಮ ಸ್ವತಃ ದರ್ಶನ್ ಬಳಿ ಕೇಳ್ತಾರಂತೆ. ಆಗ ತಾನೇ ದರ್ಶನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ದರ್ಶನ್ ಬಳಿ ಹೋಗಿ ಪಾರ್ವತಮ್ಮ, ನೀನಿ ಕ್ಯಾಮರಾವನ್ನ ಹ್ಯಾಂಡಲ್ ಮಾಡ್ತೀಯಾ? ಹೀಗಾಗಿ 3 ತಿಂಗಳು 6 ತಿಂಗಳು ಮುಂಬೈಗೆ ಹೋಗಿ ತರಬೇತಿಯನ್ನ ಪಡೆದು ಮುಂದೆ ನಿನ್ನ ಜೀವನವನ್ನ ರೂಪಿಸ್ಕೊಳ್ಬಹುದಾ ಅಂತ ಪ್ರಶ್ನೆ ಮಾಡಿದ್ರಂತೆ. ಆಗ ದರ್ಶನ್ ಇಲ್ಲ ಅಂತ ಒಂದೇ ಮಾತಿಗೆ ಹೇಳ್ಬಿಟ್ಟಿದ್ರಂತೆ. ಏನು ದರ್ಶನ್ ಅವ್ರದ್ದು ತಪ್ಪೇನಿಲ್ಲ, ಅವರಿಗೆ ಅದರಲ್ಲಿ ಇಷ್ಟ ಇರಲಿಲ್ಲ, ಹಾಗಾಗಿ ಬೇಡ ಅಂದಿದ್ರು. ಆದ್ರೆ ಇವೆಲ್ಲ ಆದ ಮೇಲೆ ಮತ್ತೊಂದು ಪ್ರಶ್ನೆ ಕಾಡುತ್ತೆ, ದರ್ಶನ್ ಹೀಗೂ ಮಾಡ್ತಾರ? ದರ್ಶನ್ ಅಂತಂದ್ರೆ ಡಿ ಬಾಸ್, ಅದೆಷ್ಟು ಅಭಿಮಾನಿಗಳ ಪ್ರೀತಿ. ಆದ್ರೆ ದರ್ಶನ್ ಬಣ್ಣ ತೆಗೆದ ಮೇಲೆ ಹಿಂದಿನ ಮಾತೇ ಬೇರೆ, ವರಸೆನೆ ಬೇರೆ ಅನ್ನುವ ಪ್ರಶ್ನೆ ಮೂಡುತ್ತೆ. ಯಾಕೆ ಮಾತಂತಂದ್ರೆ ಈ ಚಿತ್ರದ ಚಿತ್ರೀಕರಣ ಆದ್ಮೇಲೆ ಮುಂದೆ ದರ್ಶನ್ ದೊಡ್ಡ ಹೀರೋ ಆಗ್ತಾರೆ, ಸ್ಟಾರ್ ಆಗ್ತಾರೆ, ಸಂತೋಷ, ಖುಷಿ. ಅದಾದ ಮೇಲೆ ದರ್ಶನ್ ಅವರ ಬಗ್ಗೆ ಒಂದು ಸ್ಫೋಟಕ ಸುದ್ದಿಯನ್ನ ಪ್ರಕಾಶ್ ರಾಜ್ ಮೇಹು ಹೇಳಿದ್ರು. ಏನು ಗೊತ್ತಾ? ಅವತ್ತು ಪಾರ್ವತಮ್ಮ ದರ್ಶನ್ ಬಳಿ ಕೇಳಿದಾಗ ದರ್ಶನ್ ಇಲ್ಲ ಅಮ್ಮ ಅಂತ ಹೇಳಿದ್ರು. ಅದಾದ ಮೇಲೆ ಹಲವು ವರ್ಷಗಳ ಮೇಲೆ ಆ ಚಿತ್ರೀಕರಣದ ಪಾರ್ವತಮ್ಮ ಕೇಳಿದ ಬಗ್ಗೆನೇ ದರ್ಶನ್ ಒಂದು ರೀತಿ ಆಘಾತಕಾರಿಯಾಗಿರುವಂತ ವಿಷಯ ಹೇಳ್ತಾರೆ. ನನ್ನ ಮಗ ಪುನೀತ್ ರಾಜ್ಕುಮಾರ್ಗೆ ಈತ ಯಾರು ದರ್ಶನ್ ಪ್ರತಿಸ್ಪರ್ಧಿ ಆಗ್ತಾನೆ, ಹೀಗಾಗಿ ಈತನನ್ನ ಚಿತ್ರರಂಗದ ನಟನೆಗೆನ್ನ ಬಿಟ್ಟು ಹಾಕಿ ಕೇವಲ ಕೆಮರಾನ ಈತನಿಗೆ ಕೊಟ್ಟು ಸೈಡ್ಗೆ ಹಾಕೋಣ ಅನ್ನೋ ಒಂದು ವಿಚಾರವಾಗಿ ಯೋಚಿಸಿ ಅವರ ಮಾಸ್ಟರ್ ಪ್ಲಾನ್ ಇಂದನೇ ನನ್ನನ್ನ ಕೇಳಿದ್ರಾ ಅನ್ನುವಂತ ಬಗ್ಗೆ ದರ್ಶನ್ ಮಾತಾಡ್ತಾರಂತೆ. ಅಬ್ಬಾ, ದರ್ಶನ್ ಈ ರೀತಿಯಾಗಿ ಯೋಚನೆ ಮಾಡ್ತಾರಾ? ನಿಜವಾಗ್ಲೂ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಹೇಳೋ ಹಾಗೆ ದರ್ಶನ್ಗೆ ಒಳ್ಳೇದಾಗ್ಲಿ, ಅಸಿಸ್ಟೆಂಟ್ ಆಗಿ ಕೆಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೀಗಾಗಿ ಅವರ ಮುಂದಿನ ಜೀವನಕ್ಕೆ ಏನಾದ್ರೂ ದಾರಿ ಆಗ್ಲಿ ಅಂತ ಪಾರ್ವತಮ್ಮನವರು ಅವತ್ತು ಹೇಳಿರ್ಬೋದು. ಆದ್ರೆ ದರ್ಶನ್ ಮನಸ್ಸಿನಲ್ಲಿ
ಪುನೀತ್ ರಾಜ್ಕುಮಾರ್ಗೆ ನಾನು ಪ್ರತಿಸ್ಪರ್ಧಿ ಆಗ್ತೀನಿ, ನಟನ ಕ್ಷೇತ್ರದಲ್ಲಿ ನಾನು ಅವರಿಗೆ ವಿರೋಧಿಯಾಗಿ ನಿಲ್ತೀನಿ, ಅವ್ರಿಗಿಂತ ಜಾಸ್ತಿ ಬೆಳಿತೀನಿ, ಹೀಗಾಗಿ ನನ್ನನ್ನು ನಟನೆಯನ್ನ ಬಿಟ್ಟು ಹಾಕಿ ಕೆಮರಾ ಕ್ಷೇತ್ರಕ್ಕೆ ನನ್ನನ್ನು ತಳ್ಳಲಿಕ್ಕೆ ನೋಡ್ತಿದ್ದಾರಾ, ಈ ರೀತಿಯಾಗಿ ಸಣ್ಣ ರೀತಿಯಾಗಿ ದರ್ಶನ್ ಮಾತನಾಡಿದ್ರಂತೆ. ನಿಜಕ್ಕೂ ಈ ಮಾಹಿತಿಯನ್ನ ಈಗ ನೋಡ್ತಾ ಇದ್ರೆ ಅಬ್ಬಾ ದರ್ಶನ್ ಹೀಗೆಲ್ಲ ಮಾತಾಡ್ತಾರಾ ಅಂತ ಪ್ರಶ್ನೆ ಮೂಡುತ್ತೆ. ಆದ್ರೆ ಯಾವಾಗ ರೇಣುಕಾ ಸ್ವಾಮಿಯ ಬರ್ಬರ ಕೊಲೆಯಾಗತ್ತೆ, ಇದು ಅಂತಿಂತ ಕೊಲೆಯಲ್ಲ, ಹತ್ಯೆ ಮಾಡಿ ಆತನನ್ನ ಬಿಸಾಕಿ ಓಡ್ ಹೋಗ್ತಾರೆ, ಏನು ಅತ್ಯಂತ ಮಾನವೀಯತೆನೇ ಇಲ್ಲದ ಹಾಗೆ ಮರ್ಮಾಂಗಗಳಿಗೆ ಹೊಡೆದು ಭೀಕರವಾಗಿ ಸಾಯಿಸ್ತಾರೆ. ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ A2 ಆರೋಪಿಯಾಗಿ ಇನ್ನು ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಒಟ್ಟಾರೆ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರೀತಿಯಾಗಿ ಮಾನವೀಯತೆನೇ ಇಲ್ಲದೆ ಮನಸ್ಸಿಗೆ ಬಂದಂತೆ ಇಚ್ಛೆಯಿಂದ ಬೇಕಾಬಿಟ್ಟಿಯಾಗಿ ಹೊಡೆದು ಸಾಯಿಸ್ತಾರಂತಂದ್ರೆ ಎಂತಹ ಸಮಾಜ ಅಂತ ಒಮ್ಮೆಲೆ ಎಲ್ಲರೂ ಕೂಡ ನಿಬ್ಬೆರಗಾಗ್ತಾರೆ. ಒಟ್ಟಾರೆಯಾಗಿ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ತನಿಖೆ ಆಗ್ತಾ ಇದೆ, ಮುಂದೇನಾಗುತ್ತೋ ಕಾದು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.